ತಾಲೂಕಿನ ಕೌಜಲಗಿ ಪಟ್ಟಣದಲ್ಲಿ ಭವ್ಯ ಶ್ರೀ ಭಂಡಾರದ ಒಡತಿಯರ ಜಾತ್ರೆ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಕೌಜಲಗಿ ಪಟ್ಟಣದಲ್ಲಿ ಗ್ರಾಮ ದೇವಿಯರಾದ ಶ್ರೀ ಲಕ್ಷ್ಮೀದೇವಿ, ಶ್ರೀ ದ್ಯಾಮವ್ವ ದೇವಿ ಹಾಗೂ ಶ್ರೀ ದುರ್ಗಾದೇವಿಯರ ಭಂಡಾರದ ಒಡತಿಯರ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ಜರುಗ್ತಾ ಇದೆ. 5 ವರ್ಷಕ್ಕೊಮ್ಮೆ ನಡೆಯುವ ಈ ಭವ್ಯ ಜಾತ್ರೆಯ ಅಂಗವಾಗಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ದ್ಯಾಮವ್ವ ದೇವಿಯ ಮೂರ್ತಿಯ ಪ್ರತಿಷ್ಠಾಪನೆ ಹೋಮ ಹವನಗಳೊಂದಿಗೆ ಜನವರಿ 30ರಿಂದ ಫೆಬ್ರವರಿ 1ರವರೆಗೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ 3 ದಿನಗಳ ಅನ್ನ ಸಂತರ್ಪಣೆಯನ್ನು ಶ್ರೀ ಶಿವಾನಂದ ಲೋಕನ್ನವರ್, ಶ್ರೀ ಅಶೋಕ್ ಪಾಟೀಲ್ ಹಾಗೂ ಶ್ರೀ ಮಾದೇವ ಸೋಗಲ್ಲದ್ ಅವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಬಂಧುಗಳು ಹಾಗೂ ಊರಿನ ಹಿರಿಯರು ಭಾಗವಹಿಸಿದರು. ಇದಾದ ಬಳಿಕ ಗ್ರಾಮದೇವಿಯರ 5 ದಿನದ ಜಾತ್ರಾ ಮಹೋತ್ಸವ ಮಾರ್ಚ್ 10ರಿಂದ ಮಾರ್ಚ್ 14ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಮಾರ್ಚ್ 10ರಂದು ಮುಂಜಾನೆ ದೇವಿಯರಿಗೆ ಅಭಿಷೇಕ ನಡೆಯಲಿದ್ದು, ನಂತರ ಭವ್ಯ ಮೆರವಣಿಗೆಯೊಂದಿಗೆ ಅಶೋಕ್ ಸಿದ್ದಪ್ಪ ಪಾಟೀಲ್ ಅವರ ಮನೆಯಿಂದ ರಥದ ಕಳಶವನ್ನು ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ ತರಲಾಗುತ್ತದೆ. ಸಂಜೆ ರಥೋತ್ಸವ ನಡೆಯಲಿದ್ದು, ರಾತ್ರಿ ಮಗ ಹೋದರೂ ಮಾಂಗಲ್ಯ ಬೇಕು ಎಂಬ ಸಾಮಾಜಿಕ ನಾಟಕ ಪ್ರದರ್ಶನವಾಗಲಿದೆ. ಮಾರ್ಚ್ 11ರಂದು ಶ್ರೀ ಹನುಮಂತ ದೇವರಿಗೆ ಅಭಿಷೇಕ ಹಾಗೂ ಮುತ್ತೈದೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ ನಡೆಯಲಿದೆ. ಸಂಜೆ ರಥೋತ್ಸವ ಮತ್ತು ರಾತ್ರಿ ತಾಯಿ ಇಲ್ಲದ ತವರು ನಾಟಕ ಪ್ರದರ್ಶನ ಇರಲಿದೆ. ಮಾರ್ಚ್ 12ರಂದು ಶ್ರೀ ಉದ್ದಮ್ಮ ದೇವಿಗೆ ವಿಶೇಷ ಪೂಜೆ ನಡೆಯಲಿದ್ದು, ಸಂಜೆ ರಥೋತ್ಸವ ಹಾಗೂ ನಂತರ ಶಿರಹಟ್ಟಿ ಬಾಳೆಹೊಸೂರಿನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಆಧ್ಯಾತ್ಮಿಕ ಪ್ರವಚನ ನಡೆಯಲಿದೆ. ಬಳಿಕ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ಹಾಗೂ ಹನುಮಂತ್ ಲಮಾಣಿ ಅವರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. ಮಾರ್ಚ್ 13ರಂದು ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಮಹಾರುದ್ರಾಭಿಷೇಕ ನಡೆಯಲಿದ್ದು, ಸಂಜೆ ರಥೋತ್ಸವ ಹಾಗೂ ರಾತ್ರಿ ತಾಯಿ ಅರುಣ ಮಣ್ಣಿನ ಗುಣ ನಾಟಕ ಪ್ರದರ್ಶನ ಇರಲಿದೆ. ಮಾರ್ಚ್ 14ರಂದು ಗ್ರಾಮದ ಮುತ್ತೈದೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ, ಅನ್ನ ಸಂತರ್ಪಣೆ, ಗಣ್ಯರ ಸತ್ಕಾರ ಸಮಾರಂಭ ಹಾಗೂ ಸಂಜೆ ಕಳಸ ಇಳಿಸುವ ಕಾರ್ಯಕ್ರಮ ನಡೆಯಲಿದೆ. ಅದೇ ದಿನ ರಾತ್ರಿ ಶ್ರೀ ದ್ಯಾಮವ್ವ ದೇವಿ ಸೀಮೆಗೆ ಹೋಗುವ ಕಾರ್ಯಕ್ರಮ ಜರುಗಲಿದೆ. ಈ ಸಂದರ್ಭದಲ್ಲಿ ಗಾನಸುದೆ ಕಾರ್ಯಕ್ರಮದಲ್ಲಿ ಕಾಂತಾರ ಖ್ಯಾತ ಗಾಯಕ ಭರತ್ ಮಳ್ಳದ್ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಲಿದೆ. ಇದೇ ಜಾತ್ರೆಯ ಸಮಾರೋಪವಾಗಿ ಮಾರ್ಚ್ 17ರಂದು ಶ್ರೀ ದ್ಯಾಮವ್ವ ದೇವಿಯನ್ನು ಗದ್ದುಗೆಗೊಳಿಸುವ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು, ವಿಶ್ವಕರ್ಮ ಸಮಾಜದ ವತಿಯಿಂದ ಅನ್ನ ಸಂತರ್ಪಣೆ ಮತ್ತು ರಾತ್ರಿ ಶ್ರೀ ಕೃಷ್ಣ ಪಾರಿಜಾತ ಬಯಲಾಟ ನಡೆಯಲಿದೆ. ವರದಿ ವಿಠಲ ಮಾರುತಿ ಭೋವಿ, ಸುಪ್ರೀಂ ಟಿವಿ.